ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ನಾನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. So in yesterday's class we discussed about the kingdom Mycota. So in Mycota we studied general characters of fungi and the different groups of fungi with suitable examples. ನಾವು ಮೈಕೋಟಾ ಕಿಂಗ್ಡಮ್ ಅನ್ನು ನಾವಲ್ಲಿ ಸ್ಟಡಿ ಮಾಡ್ತಾ ಹೋದ್ವಿ. ಸೊ ಆ ಮೈಕೋಟಾ ಕಿಂಗ್ಡಮ್ ಅಲ್ಲಿ ಯಾವ್ದು ಬರುತ್ತೆ? ದಟ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಓನ್ಲಿ ಫಂಗೈ ಅನ್ನ ಮಾತ್ರ ಅದೇನಾಗಿದೆ ಒಳಗೊಂಡಿದೆ. ಅದರ ಹ್ಯಾಬಿಟ್ಯಾಟ್ ನೋಡಿದ್ವಿ, ಜನರಲ್ ಕ್ಯಾರೆಕ್ಟರ್ಸ್ ಅನ್ನ ನೋಡಿದ್ವಿ ನಾವು. ಹೀಗೆ ನಾವು ಆ ಒಂದು ಮೈಕೋಟಾ ಒಂದು ಕಿಂಗ್ಡಮ್ ಅನ್ನ ನಾವು ವಿವರವಾಗಿ ನಿನ್ನೆಯ ಒಂದು ತರಗತಿಯಲ್ಲಿ ತಿಳ್ಕೊಂಡ್ವಿ. ನಾವು ಸೊ ಇನ್ ಟುಡೇಸ್ ಕ್ಲಾಸ್ we will discuss about the kingdom Plantae and Animalia with briefly. ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನು ನೋಡ್ತಾ ಹೋಗೋಣ. ಯಾಕೆಂದ್ರೆ ಮುಂದಿನ ಒಂದು ಅಧ್ಯಾಯದಲ್ಲಿ ನಾವು ಅದನ್ನು ವಿವರವಾಗಿ ಸ್ಟಡಿ ಮಾಡ್ತೇವೆ, ಪ್ಲಾಂಟ್ ಕಿಂಗ್ಡಮ್ ಅಂಡ್ ಅನಿಮಲ್ ಕಿಂಗ್ಡಮ್. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಕಿಂಗ್ಡಮ್ Plantae. Plantae, that kingdom includes the plants ಅಂತ ಕರಿತೇವೆ, ಪ್ಲಾಂಟ್ ಗ್ರೂಪ್ಸ್ ಅಂತ ಕರಿತೇವೆ. ಸೊ Plantae ಕಿಂಗ್ಡಮ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದಾಗ ಪ್ಲಾಂಟ್ ಗ್ರೂಪ್ಸ್ ಅನ್ನ ನಾವಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಈ ಪ್ಲಾಂಟ್ ಗ್ರೂಪ್ಸ್ ಅಲ್ಲಿ ನಾವು ನೋಡ್ತೇವೆ. ಸೊ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದೋಸ್ ಗ್ರೂಪ್ಸ್, ಅವುಗಳ ಒಂದು ಸಾಮಾನ್ಯ ಗುಣಗಳನ್ನ ನಾವಲ್ಲಿ ಕಿಂಗ್ಡಮ್ ಅಲ್ಲಿ ಏನ್ ಮಾಡ್ತೀವಿ, ನಾವು ತಿಳಿತಾ ಹೋಗ್ತೇವೆ. ಸೊ ಇನ್ ನೆಕ್ಸ್ಟ್ ಚಾಪ್ಟರ್, ಮುಂದಿನ ಒಂದು ಅಧ್ಯಾಯದಲ್ಲಿ ವಿವರವಾಗಿ ನಾವು ಅದನ್ನ ಏನ್ ಮಾಡ್ತೀವಿ, ತಿಳ್ಕೊಳ್ತಾ ಹೋಗ್ತೇವೆ. ಸೊ ಇಲ್ಲಿ ನಾವು ಹೇಳೋದೊಂದು ಎರಡು ಕ್ಯಾರೆಕ್ಟರ್ಸ್ ಅಂತ ಹೇಳ್ಬಿಡೋಣ ನಾವಲ್ಲಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ. ಸೊ ದಿ ಕಿಂಗ್ಡಮ್ Plantae includes all types of plants ಅಂತ ಕರಿತೀವಿ, ಆಲ್ ಪ್ಲಾಂಟ್ ಗ್ರೂಪ್ಸ್ ಅಂತ ಹೇಳ್ತೇವೆ. ಸೊ ಈ ಪ್ಲಾಂಟ್ ಗ್ರೂಪ್ಸ್ ಅನ್ನ ಒಳಗೊಂಡಿದೆ. ಏನ್ ನೋಡ್ತೀವಿ ನಾವು ಪ್ಲಾಂಟ್ಸ್ ಗ್ರೂಪ್ ಅಲ್ಲಿ ಅಂದಾಗ, ದಟ್ ಈಸ್ ದೇರ್ ಹ್ಯಾಬಿಟ್ಯಾಟ್, ಹೇಗಿದೆ ಅದರದ ನೇಚರ್, ದೆನ್ ಕಮಿಂಗ್ ಟು ದಿ photosynthesis, then coming to the general characters, then coming to the reproduction. Then so one more important characteristic feature in plant groups, that is the alternation of generation anta kariteve. So that is called alternation of generation anta kariteve, alternation of generation anta kariteve. So what is the meaning of alternation of generation? That means, so in plant groups the life cycle ends with haploid to haploid anta kariತೀವಿ. haploid gamete to haploid or haploid spores to haploid or haplodiploid ಅಂತ ಕರಿತೇವೆ. haploid spores ಇಂದ ಡಿಪ್ಲಾಯ್ಡ್ ಕಂಡೀಷನ್ ಗೆ ಹೋಗುವಂತದ್ದು, ಹಾಗೆ ಡಿಪ್ಲಾಯ್ಡ್ ಕಂಡೀಷನ್ ಅಂತ ಕರಿತೇವೆ. ಅಂದ್ರೆ ಹ್ಯಾಪ್ಲಾಯ್ಡ್ ಟು ಹ್ಯಾಪ್ಲಾಯ್ಡ್ ಅಂತಂದ್ರೆ ಗೇಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಲೋಯರ್ ಗ್ರೂಪ್ ಅಲ್ಲಿ ಸ್ಪೋರ್ಸ್ ಇರುತ್ತಲ್ಲ, ಆ ಸ್ಪೋರ್ಸ್ ಅಲ್ಲಿ ಏನಿರುತ್ತೆ ನಾವಲ್ಲಿ ನೋಡಿದಾಗ ಎನ್ ನಂಬರ್ ಇರ್ತದೆ, ಎನ್ ನಂಬರ್ ಆಫ್ ಕ್ರೋಮೋಸೋಮ್ ಅಂತ ಕರಿತೇವೆ. ಹಾಗಾದ್ರೆ ಎನ್ ಮೀನ್ಸ್ ಒನ್ ಸೆಟ್ ಅಂತ ಹೇಳ್ತೀವಿ. ಆ ಕಂಡೀಷನ್ ಅನ್ನ ನಾವು ಏನಂತ ಹೇಳ್ತೀವಿ, ಹ್ಯಾಪ್ಲಾಯ್ಡ್ ಅಂತ ಕರಿತೇವೆ. ದಟ್ ಈಸ್ ಎನ್ ನಂಬರ್ ಅಂತ ಕರಿತೇವೆ. ಆ ಸ್ಪೋರ್ ಅಲ್ಲಿ ಹ್ಯಾಪ್ಲಾಯ್ಡ್ ಇದೆ, ಎನ್ ನಂಬರ್ ಇದೆ ಅಷ್ಟೇ ಕ್ರೋಮೋಸೋಮು. ಹಾಗಿದ್ದಾಗ ಕೆಲವು ಒಂದು ಗ್ರೂಪ್ ಅಲ್ಲಿ ಎನ್ನಿಂದ ಬರ್ತಕ್ಕಂಥ ಸ್ಪೋರ್ಸ್ ಎನ್ನಿಂದನೇ ಏನಾಗುತ್ತೆ, ಎಂಟ್ ಆಗ್ತದೆ, ಅದು ಕೊನೆಗೊಳ್ಳುತ್ತೆ ಲೈಫ್ ಸೈಕಲ್ ಅಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದನ್ನ ನಾವು ಹ್ಯಾಪ್ಲಾಯ್ಡ್ ಟು ಹ್ಯಾಪ್ಲಾಯ್ಡ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡ್ತೀವಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಅಲ್ಲಿ, ದಟ್ ಈಸ್ ಹ್ಯಾಪ್ಲೋಡಿಪ್ಲಾಯ್ಡ್ ಅಂತ ಕರಿತೇವೆ. ಸೊ ದಿಸ್ ಮೆಕ್ಯಾನಿಸಮ್ ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಚಾಪ್ಟರ್. ಮತ್ತೆ ನಾವು ಮುಂದಿನ ಒಂದು ಅಧ್ಯಾಯದಲ್ಲಿ ನಾವು ಓದೋರಿದ್ದೀವಿ. ಸೊ ಈಗ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಹ್ಯಾಪ್ಲೋಡಿಪ್ಲಾಯ್ಡ್, ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಇಂದ ಏನಾಗುತ್ತೆ, ಡಿಪ್ಲಾಯ್ಡ್ ನಮ್ಗೆ ಬರ್ತಕ್ಕಂತಹ ಒಂದು ಪೇರೆಂಟಲ್ ಬಾಡಿ ನ್ಯೂ ಜನರೇಷನ್ ಅನ್ನ ನಾವು ನೋಡ್ತೇವೆ ಯಾವಾಗ, ರಿಪ್ರೊಡಕ್ಷನ್ ಸಮಯದಲ್ಲಿ. ಹಾಗೆ ಬರೋಣ ಲಾಸ್ಟ್ ಒಂದು ಡಿಪ್ಲಾಯ್ಡ್ ಅಂತ ಕರಿತೇವೆ. ಸೊ ಹ್ಯಾಪ್ಲಾಯ್ಡ್ ಗೇಮೆಟ್ಸ್ ಫ್ಯೂಸ್ ಆಗ್ಬಿಟ್ಟು ಏನಾಗುತ್ತೆ, ಡಿಪ್ಲಾಯ್ಡ್ ಸೆಲ್ ಅನ್ನ ಕೊಡ್ತದೆ,
ಝೈಗೋಟ್ ಅಂತ ಹೇಳ್ತೀವಿ ಅದನ್ನ. ಹೀಗೆ ನಾವು ವಿಶೇಷವಾಗಿ ಪ್ಲಾಂಟ್ಸ್ ಅಲ್ಲಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಅನ್ನುವಂತಹ ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಆಗುವಂತಹ ಒಂದು ಮೆಕ್ಯಾನಿಸಮ್ ಅನ್ನ ನಾವಲ್ಲಿ, ಆ ಫೆನಾಮಿನನ್ ಅನ್ನ ನಾವಲ್ಲಿ ಏನ್ ಮಾಡ್ತೇವೆ, ನೋಡ್ತಾ ಹೋಗ್ತೇವೆ. ಸೊ ದಿಸ್ ಇಸ್ ದಿ ಬ್ರೀಫ್ ಸಮ್ಮರಿ ಅಬೌಟ್ ದಿ ಕಿಂಗ್ಡಮ್ ಪ್ಲಾಂಟೇ ಅಂತ ಹೇಳ್ತೇವೆ. ನೆಕ್ಸ್ಟ್, ಸೊ ದಿ ನೆಕ್ಸ್ಟ್ ಕಿಂಗ್ಡಮ್ ದಟ್ ಈಸ್ ದಿ ಕಿಂಗ್ಡಮ್ ಅನಿಮೇಲಿಯಾ ಅಂತ ಹೇಳ್ತೇವೆ. ಲಾಸ್ಟ್ ಕಿಂಗ್ಡಮ್ ಅಂತ ಹೇಳ್ತೇವೆ. ಆಫ್ ಕ್ಲಾಸಿಫಿಕೇಶನ್ ಆಫ್ 5 ಕಿಂಗ್ಡಮ್ ಸಿಸ್ಟಮ್ ಅಂತ ಹೇಳ್ತೀವಿ. So coming to the next and last kingdom, Animalia. Animalia includes all animal groups, nothing but phylums ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಅನಿಮಲ್ ಕಿಂಗ್ಡಮ್ ಅಲ್ಲಿ ಇದನ್ನ ವಿವರವಾಗಿ ನಾವು ಅಲ್ಲಿ ಏನ್ ಮಾಡ್ತೇವೆ, ಡಿಸ್ಕಸ್ ಮಾಡೋರಿದ್ದೇವೆ. ಹಾಗಾಗಿ ಕಿಂಗ್ಡಮ್ ಅನಿಮೇಲಿಯಾ ಇನ್ಕ್ಲೂಡ್ಸ್ ದಟ್ ಈಸ್ ಅನಿಮಲ್ ಗ್ರೂಪ್ಸ್ ಅಂತ ಕರಿತೇವೆ. ಅನಿಮಲ್ಸ್ ಗ್ರೂಪ್ಸ್ ಅನ್ನ ಒಳಗೊಂಡಿದೆ ಕಿಂಗ್ಡಮ್ ಅನಿಮೇಲಿಯಾ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ದಿ 5 ಕಿಂಗ್ಡಮ್ ಸಿಸ್ಟಮ್ ದಟ್ ಒನ್ ಈಸ್ ಪ್ರಪೋಸ್ಡ್ ಬೈ R.H. Whittaker. ಯಾವ್ಯಾವ ಕಿಂಗ್ಡಮ್ಸ್ ಅನ್ನ ನಾವು ನೋಡ್ತಾ ಹೋದ್ವಿ ಇಲ್ಲಿವರೆಗೂ 5 ಕಿಂಗ್ಡಮ್ ಸಿಸ್ಟಮ್ ಅಲ್ಲಿ ಪ್ರಪೋಸ್ ಮಾಡಿರ್ತಕ್ಕಂಥವ್ರು R.H. Whittaker ಅಂತ ಹೇಳಿದ್ವಿ. ಫಸ್ಟ್ ಕಿಂಗ್ಡಮ್ ಮೊನೆರಾ, ಸೆಕೆಂಡ್ ಕಿಂಗ್ಡಮ್ ಪ್ರೊಟಿಸ್ಟಾ, third kingdom Mycota, and fourth Plantae, and fifth Animalia. Now, so in 5 kingdom system, R.H. Whittaker system anta kariti proposed by R.H. Whittaker. Here there is no discussion of the other minute organisms like viruses. ಈ 5 ಕಿಂಗ್ಡಮ್ ಅಲ್ಲಿ ನಾವು ಎಲ್ಲಿನೂ ಕೂಡ ವೈರಸಸ್ ಅನ್ನ ಆಡ್ ಮಾಡಿರೋದನ್ನ ನಾವು ನೋಡ್ಲಿಲ್ಲ, ಸೇರಿಸಿಲ್ಲ, ಸ್ಟಡಿನೂ ಮಾಡಲಿಲ್ಲ. ಸೊ ವೈರಸಸ್ ಅಂತ ಕರಿತೇವೆ. ಹಾಗಾದ್ರೆ ಯಾಕೆ ಇದನ್ನ ನಾವು ಸೆಪರೇಟ್ ಆಗಿ ಡಿಸ್ಕಸ್ ಮಾಡಬೇಕಾಗುತ್ತೆ? ಈ ವೈರಸಸ್ ಅನ್ನೋದನ್ನ ನಾವು ಯಾಕೆ ನಾವು ಬೇರೆ ಯಾವ ಗ್ರೂಪಿಗೂ ಸೇರಿಸಿಲ್ಲ ಅನ್ನೋದಾದ್ರೆ, ಸೊ ನೋಡೋಣ ಏನ್ ಕ್ಯಾರೆಕ್ಟರ್ಸ್ ಇದೆ. ಕಮಿಂಗ್ to we will discuss about the small or brief account of viruses. ಸೊ ನೀವೆಲ್ಲ ಕೇಳಿದ್ದೀರಾ, ಸೊ ವೈರಲ್ ಡಿಸೀಸಸ್ ಅಂತ ಕೇಳಿದ್ದೀರಾ, ವೈರಲ್ ಫೀವರ್ ಅಂತ ಕರೀತೀರಾ. ದಟ್ ಫೀವರ್ ಕಾಸ್ಡ್ ಬೈ ದಟ್ ಟೈಪ್ ಆಫ್ ವೈರಸ್ ಅಂತ ಕರಿತೇವೆ. ಸೊ ಪ್ಲಾಂಟ್ಸ್ ಅಲ್ಲೂ ಅನಿಮಲ್ಸ್ ಅಲ್ಲೂ ಅನೇಕ ಡಿಸೀಸ್ ಏನಿದೆ ಕಾಸ್ಡ್ ಬೈ ಮೈನ್ಯೂಟ್ ಆರ್ಗ್ಯಾನಿಸಮ್ ಅಂತ ಹೇಳ್ತೇವೆ. ದಟ್ ಈಸ್ ಸೊ ವೈರಸಸ್ ಅಂತ ಹೇಳ್ತೇವೆ. ಅದನ್ನ ನಾವನ್ನ ವೈರಸಸ್ ಅಂತ ಕರಿತೀವಿ. ಬಟ್ ಇಲ್ಲಿ ವೈರಸಸ್ ಅನ್ನ ನಾವು ಯಾವುದೇ ಗ್ರೂಪಿಗೆ ಸೇರ್ಸೋಕೆ ಹೋಗಲ್ಲ, ಸಪರೇಟ್ ಆಗಿ ಇಟ್ಟಿದ್ದೇವೆ ನಾವು ಅದನ್ನ ವೈರಸಸ್ ಅನ್ನುವಂಥದ್ದು. ಯಾಕೆ ಅಂದಾಗ, ಸೊ ವೈರಸ್ ದಟ್ ಈಸ್ ವೈರಸ್ ದಟ್ ಮೀನ್ಸ್, ಆ ಹೆಸರು ಏನ್ ಕೊಡುತ್ತೆ ವೈರಸ್ ಅಂತಂದ್ರೆ, ದಟ್ ಮೀನ್ಸ್ ವೆನೋಮ್ ಆರ್ ಪಾಯ್ಸನಸ್ ಸಬ್ಸ್ಟೆನ್ಸ್ ಅಂತ ಕರಿತೇವೆ. ಪಾಯ್ಸನಸ್ ಅಂತ ಹೇಳ್ತೀವಿ. ವೈರಸ್ ಅಂತಂದ್ರೆ ಇನ್ ದ ಸೆನ್ಸ್ ಏನ್ ಕೊಡುತ್ತದು ಮೀನಿಂಗ್ ಅಂತಂದ್ರೆ, ವೈರಸ್ ನಥಿಂಗ್ ಬಟ್ ವೆನೋಮ್, ವಿಷ. ವೆನೋಮ್ ಅಂದ್ರೆ ವಿಷ ಅಂತ ಕರಿತೇವೆ. ಆರ್ ಪಾಯ್ಸನಸ್, ವಿಷಯುಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ವಾಟ್ ವೆನೋಮ್, ವಾಟ್ ಟೈಪ್ ಆಫ್ ವೆನೋಮ್, ವಾಟ್ ಪಾಯ್ಸನಸ್, ಏನ್ ವಿಷ ಇದೆ ಅಲ್ಲಿ, ಯಾಕೆ ವೈರಸ್ ಅಂತ ಕರೆದ್ವಿ ಈಗ ನೋಡೋಣ. ಸೊ ವೈರಸಸ್, ಸೊ ದಿಸ್ ಗ್ರೂಪ್, so minute microscopic organisms, so they separated from all kingdoms, then put in a separate, that is group anta kariteve. So put into the separate group, ಬೇರೆ ಗ್ರೂಪಿಗೆ ನಾವು ವೈರಸಸ್ ಅನ್ನ ಸಪರೇಟ್ ಆಗಿ ಹಾಕ್ಬಿಟ್ಟಿದೀವಿ. ಯಾಕೆ ಅಂದಾಗ, ಸೊ ವೈರಸಸ್ ದಟ್ ಈಸ್ ವೈರಸಸ್ ಐದರ್ ಎ ಲಿವಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೇವೆ. ಈ ವೈರಸಸ್ ಅನ್ನ ನಾವು ಸಜೀವ ಅಂತಾನೂ ಕರಿತೀವಿ, ನಿರ್ಜೀವ ಅಂತಾನೂ ಕರಿತೇವೆ. ಯಾಕೆ ಎರಡನ್ನೂ ಹೇಳ್ತೀವಿ ನಾವಲ್ಲಿ. ಯಾವ ಕ್ಯಾರೆಕ್ಟರ್ಸ್ ಅದರಲ್ಲಿ ಲಿವಿಂಗ್ ಆಗಿದೆ, ಯಾವ ಕ್ಯಾರೆಕ್ಟರ್ಸ್ ಅದರಲ್ಲಿ ನಾನ್ ಲಿವಿಂಗ್ ಆಗಿದೆ ಅಂದಾಗ, ಕಮಿಂಗ್ ಟು ದಿ ಲಿವಿಂಗ್ ಆಸ್ಪೆಕ್ಟ್. ಲಿವಿಂಗ್ ಆಸ್ಪೆಕ್ಟ್ ಬರೋಣ. ಸೊ ವೈರಲ್ ಬಾಡಿ ಆರ್ ವೈರಸಸ್ ಹ್ಯಾವ್ ಏನಿದೆ, ದಟ್ ಈಸ್ ಜೆನೆಟಿಕ್ ಮಟೀರಿಯಲ್, ಐದರ್ RNA ಆರ್ DNA. ಈ ವೈರಲ್ ಬಾಡಿನಲ್ಲಿ ಏನಿದೆ, ಈ
ಜೆನೆಟಿಕ್ ಮಟೀರಿಯಲ್ ಅಂತ ಕರಿತೀವಿ ನಾವು DNA or RNA. You know that word DNA? So deoxyribonucleic acid ಅಂತ ಕರಿತೀವಿ, RNA ribonucleic acid ಅಂತ ಕರಿತೇವೆ. ಸೊ ಇದನ್ನ ನಾವು ಜೆನೆಟಿಕ್ ಮಟೀರಿಯಲ್ ಅಂತ ಕರಿತೇವೆ. ಏನು ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಇದೆ ಟ್ರಾನ್ಸ್ಮಿಟ್ ಆಗ್ತದೆ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್ ಅಂತ ಕರಿತೇವೆ. ಸೊ ಲಿವಿಂಗ್ ಆಕ್ಟಿವಿಟಿ ಬಂದಾಗ, ಲಿವಿಂಗ್ ಆಸ್ಪೆಕ್ಟ್ ಬಂದಾಗ, ಸೊ ವೈರಸಸ್ ಹ್ಯಾವ್ ಐದರ್ ಎ DNA or RNA, that is nothing but a genetic material, but not both. ಸೊ ಅಲ್ಲೇನಾಗಿರುತ್ತೆ, ಯಾವುದಾದ್ರೂ ಒಂದನ್ನು ಹೊಂದಿರುತ್ತದೋ, ಇಲ್ಲ DNA ಇರಬೇಕಾಗತ್ತೆ, ಇಲ್ಲ RNA ಇರಬೇಕಾಗತ್ತೆ. ಸೊ ಎರಡು ಒಟ್ಟಿಗೆ ಇರೋದಿಲ್ಲ ವೈರಲ್ ಬಾಡಿಯಲ್ಲಿ, DNA ಮತ್ತೆ RNA ಯಾವುದಾದ್ರೂ ಒಂದು ಜೆನೆಟಿಕ್ ಮಟೀರಿಯಲ್ ಅನ್ನ ಹೊಂದಿದೆ. ಸೊ ದಟ್ ಜೆನೆಟಿಕ್ ಮಟೀರಿಯಲ್ ಐದರ್ DNA or RNA, so that infects the host cell and multiplies and so cause diseases towards animal or plants ಅಂತ ಕರಿತೇವೆ. ಇಲ್ಲಿ ಆ ಜೆನೆಟಿಕ್ ಮಟೀರಿಯಲ್ ಏನಾಗಿರುತ್ತೆ, ಒಂದು ಸಜೀವ ವಸ್ತುವಾಗುತ್ತದು. ಯಾವುದಾದ್ರೂ ಹೋಸ್ಟ್ ಬಾಡಿಗೆ ಇನ್ಫೆಕ್ಟ್ ಮಾಡಿದಾಗ ಏನಾಗುತ್ತೆ, ಅದು ವೈರಸ್ಸು ಅಲ್ಲೇನಾಗುತ್ತೆ, ಅದು ಆ ಹೋಸ್ಟ್ ಸೆಲ್ ಒಳಗಡೆ ಹೋಗಿ ಅಲ್ಲೇನ್ ಮಾಡುತ್ತೆ, ಅದು ವಾಸ್ತವ ಹೂಡ್ತದೆ. ಸೊ ಅಲ್ಲಿ ಮಲ್ಟಿಪ್ಲೈ ಆಗ್ಬಿಟ್ಟು ಏನ್ ಮಾಡುತ್ತೆ, ತನ್ನಲ್ಲಿರ್ತಕ್ಕಂಥ ಆಂಟಿಜನ್ ಅಂತ ನಾವು ಈಗ ಕರೆದ್ವಿ, ವೆನೋಮ್, ಪಾಯ್ಸನಸ್ ಅಂತ ಕರೆದ್ವಿ, ಅದನ್ನೇನ್ ಮಾಡುತ್ತೆ, ಅದು ಮಲ್ಟಿಪ್ಲೈ ಮಾಡ್ತಾ ಏನ್ ಮಾಡುತ್ತೆ, ಆ ಸೆಲ್ ಅನ್ನ ಇನ್ಫೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡುತ್ತೆ, ಡಿಸೀಸ್ ಅನ್ನ ಕಾಸ್ ಮಾಡ್ತಾ ಹೋಗುತ್ತೆ. ಈ ಒಂದು ಆಸ್ಪೆಕ್ಟ್ ಇಂದ ಸೊ ಇದು ಡಿಸೀಸ್ ಕಾಸ್ ಮಾಡುತ್ತಲ್ಲ, ಒಂದು ಲಿವಿಂಗ್ ಆಕ್ಟಿವಿಟಿ ಇದು. ಹಾಗಾಗಿ ಸೊ ವೈರಸ್ ನಥಿಂಗ್ ಬಟ್ ಎ ಲಿವಿಂಗ್ ಅಂತ ಕರಿತೇವೆ, ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಬಟ್ ನಾನ್ ಲಿವಿಂಗ್ ಆಸ್ಪೆಕ್ಟ್ ಬರೋಣ. ಇಲ್ಲಿ ಯಾಕೆ ಇದನ್ನ ನಿರ್ಜೀವ ಅಂತ ಕರಿತೇವೆ ಅಂದಾಗ, ಸೊ ವೈರಸಸ್ so that does not have the cell or cell wall and cell organelles. ಏನಾಗಿದೆ ಇಲ್ಲಿ, ಯಾವ ವೈರಸಸ್ ತಗೊಂಡ್ರು ಕೂಡ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಜೀವಕೋಶ ಆಗಿರಲಿ, ಜೀವಕೋಶದ ವಸ್ತುಗಳು ಸೆಲ್ ಆರ್ಗನೆಲ್ಸ್ ಅಂತ ಏನ್ ಕರಿತೇವೆ, ಈ ವಸ್ತುಗಳು ಇರೋದಿಲ್ಲ. ವಿತೌಟ್ ಸೆಲ್ ಅಂಡ್ ವಿತೌಟ್ ಸೆಲ್ ಆರ್ಗನೆಲ್ಸ್ ಅಂತ ಕರಿತೇವೆ. ಏನು ಇರೋದಿಲ್ಲ, ಅದಕ್ಕೆ ಬೌಂಡ್ರಿ ಇರೋದಿಲ್ಲ, ಸೆಲ್ ಇರೋದಿಲ್ಲ, ಮತ್ತೆ ಸೆಲ್ ಆರ್ಗನೆಲ್ಸ್ ಇರೋದಿಲ್ಲ. ಹಾಗಾಗಿ ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಸೊ ವೈರಸಸ್ ನಥಿಂಗ್ ಬಟ್ ಲಿವಿಂಗ್ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಕರಿತೇವೆ. ದಟ್ ಈಸ್ ಬೇಸ್ಡ್ ಆನ್ ದಿ ಆಬ್ಸೆನ್ಸ್ ಆಫ್ ಸೆಲ್ ವಾಲ್, ಸೆಲ್ ಅಂಡ್ ಸೆಲ್ ಆರ್ಗನೆಲ್ಸ್ ಇರೋದಿಲ್ಲ ಅದು. ಸೊ ಇಟ್ ಈಸ್ ಲಿವಿಂಗ್, ದಟ್ ಈಸ್ ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆಫ್ ಐದರ್ DNA or RNA, ನಥಿಂಗ್ ಬಟ್ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳ್ತೇವೆ. ಹಾಗಾಗಿ ಇದು ಸಜೀವನೂ ಹೌದು, ನಿರ್ಜೀವನೂ ಹೌದು. ಸಜೀವ ಅಂತ ಬಂದಾಗ ಸೊ ದೇ ಕಾಸ್ ಡಿಸೀಸಸ್ ಆರ್ ಇನ್ಫೆಕ್ಟ್ಸ್ ಹೋಸ್ಟ್ ಸೆಲ್, ಕಾಸ್ ಡಿಸೀಸಸ್ ಟು ಪ್ಲಾಂಟ್ಸ್ ಅಂಡ್ ಅನಿಮಲ್, ಅಥವಾ ಪ್ಲಾಂಟ್ ಬಾಡಿ ಆರ್ ಅನಿಮಲ್ ಬಾಡಿ. ನಾವು ಸೊ ಹೇಗಿದೆ ಈಗ ವೈರಸಸ್ ಯಾರು ಡಿಸ್ಕವರ್ ಮಾಡಿದ್ದು ನೋಡ್ತಾ ಬರೋಣ. ದಿ ನೇಮ್ virus or viruses, so that name given by Louis Pasteur ಅಂತ ಹೇಳ್ತೇವೆ. ಈ ರೇಬಿಸ್ ರೋಗಕ್ಕೆ ಮದ್ದನ್ನು ಕಂಡಿಡಿರ್ತಕ್ಕಂಥ ವಿಜ್ಞಾನಿ ಲೂಯಿಸ್ ಪಾಸ್ಚರ್ ಅಂತ ಹೇಳ್ತೇವೆ. ಸೊ ಅದೇ ವಿಜ್ಞಾನಿ ಏನ್ ಹೇಳ್ತಾನೆ, ಇವನು ಆ ನೇಮ್ ಏನಿದೆ, ವೈರಸ್ ಅಂತ ಏನಿದೆ, ಆ ವೈರಸ್ ಅನ್ನೋದಂತಹ ಒಂದು ನೇಮ್ ಅನ್ನ, ದಟ್ ಈಸ್ ವೆನೋಮ್, ಪಾಯ್ಸನಸ್, ಅದು ವಿಷ, ಒಂದು ವಿಷಯುಕ್ತ ಒಂದು ಏನೋ ವಸ್ತು ಅದು. ಹಾಗಾಗಿ ವೈರಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ನೇಮ್ ಅನ್ನ ಕೊಡ್ತಾ ಹೋಗ್ತಾನೆ. ದಟ್ ಈಸ್ ಲೂಯಿಸ್ ಪಾಸ್ಚರ್. ಸೊ he gave name or he named virus in those living substances ಅಂತ ಕರಿತೀವಿ, or organisms ಅಂತ ಕರಿತೇವೆ. So next one, that is Ivanovsky, another scientist in 1896. He discovered tobacco mosaic diseases in tobacco plant. ತಂಬಾಕು ಗಿಡದಲ್ಲಿ, ಟೊಬ್ಯಾಕೊ ಪ್ಲಾಂಟ್ ಅಂದ್ರೆ ತಂಬಾಕು ಅಂತ ಹೇಳ್ತೇವೆ, ತಂಬಾಕು ಗಿಡದಲ್ಲಿ ಒಂದು ಡಿಸೀಸ್ ಬರ್ತದೆ. ಆ ಡಿಸೀಸ್ ಏನಿದೆ ಟೊಬ್ಯಾಕೊ ಮೊಸಾಯಿಕ್ ಡಿಸೀಸ್ ಅಂತ ಕರಿತೀವಿ.
ಕರಿತೀವಿ ಅದನ್ನ. ಸೊ ದಟ್ ಡಿಸೀಸ್ ಕಾಸ್ಡ್ ಬೈ ಎ ವೆನೋಮ್ ಆರ್ ಪಾಯ್ಸನಸ್ ಸಬ್ಸ್ಟೆನ್ಸಸ್. ಅದೇನೋ ಒಂದು ವಿಷಯುಕ್ತ ಆಂಟಿಜನ್ ವಸ್ತುವಿನಿಂದ ಏನಾಗಿದೆ, ಟೊಬ್ಯಾಕೋ ಗಿಡಕ್ಕೆ ಆ ಒಂದು ರೋಗ ಏನಾಗಿದೆ ಬರ್ತಾ ಇದೆ. ಅದನ್ನ ಫೈಂಡ್ ಔಟ್ ಮಾಡ್ತಾನೆ ಅವನು, ಯಾರೋ ಇವನು ಫೈಂಡ್ ಔಟ್ ಮಾಡ್ತಾನೆ, ಇವಾನೋಸ್ಕಿ. ಸೊ ಡಿಸ್ಕವರ್ಡ್ TMV, ದಟ್ ಇಸ್ ಟೊಬ್ಯಾಕೋ ಮೊಸಾಯಿಕ್ ವೈರಸ್. ಆ ವೆನೋಮ್ ಏನಿದೆಯಲ್ಲ ಅದು ನಥಿಂಗ್ ಬಟ್ ವೈರಸ್ ಅಂತ ಹೇಳ್ತಾನೆ ಅವನು. ಅದು ಕಾಸ್ ಆಗಿರ್ತಕ್ಕಂಥ ಡಿಸೀಸು ಯಾವುದರಿಂದ ಬಂದಿದೆ ಅದು ಅದರ ಹೆಸರನ್ನೇ ಕೊಡ್ತಾನೆ, ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಅಂತ ಕೊಡ್ತಾನೆ. ಟಿ ಶಾರ್ಟ್ಲಿ ಟರ್ಮ್ಡ್ ಆಸ್ TMV ಅಂತ ಕರಿತೇವೆ. Then later Bejernik, another scientist in 1898. So he discovered that poisonous substance nothing but Contagium virum fluidum. He named that poisonous substance as ಏನಂತ ಹೇಳ್ತಾನೋ, Contagium virum fluidum. ಆ TMV ಏನಿದೆ ಅದರಲ್ಲಿ ಒಂದು ವಿಷಯುಕ್ತ ಪದಾರ್ಥ ಇದೆ, ವಸ್ತು ಇದೆ. ಆ ವಿಷ ಏನಿದೆ ಅದಕ್ಕೊಂದು ಹೆಸರನ್ನ ಕೊಡ್ತಾನೆ ಬೇಜರ್ನಿಕ್ ಅವನು 1898 ಅಲ್ಲಿ. ಅದು ನಥಿಂಗ್ ಬಟ್ ಎಂಥ ವಿಷನಪ್ಪ ಅದು, ವೆನೋಮ್ ಅದು, ಪಾಯ್ಸನಸ್ ಅದು ಅಂತಂದಾಗ ನಥಿಂಗ್ ಬಟ್ ಕಾಂಟ್ಯಾಜಿಯಂ ವೈರಮ್ ಫ್ಲೂಯಿಡಮ್ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ವಿಷಕ್ಕೆ ಏನ್ ಮಾಡ್ತಾನೆ, ಹೆಸರನ್ನ ಅವನು ಕೊಡ್ತಾನೆ. ಲೇಟರ್ ನೆಕ್ಸ್ಟ್ ನಾವು ಬಂದಾಗ ಸೊ ದಟ್ ಈಸ್ ಸ್ಟ್ಯಾನ್ಲೆ ಅಂತ ಕರಿತೇವೆ, WM Stanley. So he discovered the crystalline substance found in the host cell ಅಂತ ಕರಿತೇವೆ. So in either DNA or RNA of the host cell. ಏನು ಈ ಒಂದು ಕ್ರಿಸ್ಟಲೈನ್ ಅಂದ್ರೆ ಹರಳಿನ ರೂಪದಲ್ಲಿರುವಂತಹ ಒಂದು ವಸ್ತು, ದಟ್ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್ ಆರ್ ಪ್ರೋಟೀನೇಷಿಯಸ್ ಸಬ್ಸ್ಟೆನ್ಸ್. ಪ್ರೋಟೀನ್ ಇಂದ ಮಾಡಲ್ಪಟ್ಟ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಏನಿದೆ ಹೋಸ್ಟ್ ಸೆಲ್ ಅಲ್ಲಿ ಆ ವಿಷವಸ್ತು ಯಾವುದನ್ನ ಅಟ್ಯಾಕ್ ಮಾಡುತ್ತೋ ಅದು ಬ್ಯಾಕ್ಟೀರಿಯಾ ಇರಬಹುದು, ಪ್ಲಾಂಟ್ ಇರಬಹುದು, ಅನಿಮಲ್ ಸೆಲ್ ಇರಬಹುದು. ಆ ಸೆಲ್ ಒಳಗಡೆ ಹೋದಾಗ ಏನ್ ಮಾಡುತ್ತೆ, ಇನ್ಫೆಕ್ಟ್ ಮಾಡಿ ಅಲ್ಲಿರುವಂತಹ DNA ಅಥವಾ RNA, ಪ್ಲಾಂಟಿಗೆ ಹೋದ್ರೆ RNA ಅಂತ ಕರಿತೇವೆ ಸೆಲ್ ಒಳಗಡೆ, ಅನಿಮಲಿಗೆ ಬಂದಾಗ ನಾವು DNA ಅಂತ ಹೇಳ್ತೀವಿ. ಆ ಜೆನೆಟಿಕ್ ಮಟೀರಿಯಲ್ ಏನಿದೆ ಅಲ್ಲಿ ಹೋಗಿ ಏನ್ ಮಾಡುತ್ತೆ, ಇದು ಫಸ್ಟ್ ಇನ್ಫೆಕ್ಟ್ ಮಾಡ್ತದೆ. ಆ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಅನ್ನ ಇವನೇನ್ ಮಾಡ್ತಾನೆ, ಕಂಡು ಹಿಡಿತಾನೆ. ಸೊ ನಥಿಂಗ್ ಬಟ್ ವೈರಸ್ ಅನ್ನೋದಕ್ಕೆ ಸೆಲ್ ಇಲ್ಲ, ಸೆಲ್ ಬೌಂಡರಿ ಇಲ್ಲ, ವಿತೌಟ್ ಆರ್ಗನೆಲ್ಸ್. ಹಾಗಾದ್ರೆ ಏನಿದು, ಇದು ಕಾಸ್ ಮಾಡುವಂತಹ ಲಿವಿಂಗ್ ಆಕ್ಟಿವಿಟಿ ಯಾವುದು ಅಂದಾಗ ಸೊ ವೈರಲ್ ಬಾಡಿ ಮೇಡ್ ಅಪ್ ಆಫ್ ಕ್ರಿಸ್ಟಲೈನ್ ಸಬ್ಸ್ಟೆನ್ಸಸ್. ಸೊ ದಟ್ ಕ್ರಿಸ್ಟಲೈನ್ ಸಬ್ಸ್ಟೆನ್ಸಸ್ ಮೇಡ್ ಅಪ್ ಆಫ್ ಪ್ರೋಟೀನ್ ಯುಕ್ತ ವಸ್ತು ಅದು ಅಂತ ಹೇಳ್ತಾನೆ. ದೆನ್ RNA ಏನಿದೆ ಅದರಲ್ಲಿ, RNA ಇದೆ. ಸೊ ವೈರಸ್ containing either RNA or DNA genetic material, ಯಾವುದಾದರೂ ಒಂದನ್ನ ಮಾತ್ರ ಹೊಂದಿರುತ್ತೆ. ಇಲ್ಲ RNA ಇರಬಹುದು ವೈರಲ್ ಬಾಡಿನಲ್ಲಿ ಅಥವಾ DNA ಇರಬಹುದು. ಇದೇ ಕಾಸ್ ಮಾಡುವಂತಹ ಲಿವಿಂಗ್ ಏನಂತ ಕರಿತೀವಿ, ಸಬ್ಸ್ಟೆನ್ಸ್ ಅಂತ ಕರಿತೇವೆ. ದೆನ್ ಸೊ ವೈರಸ್ ಫಸ್ಟ್ ಅಟ್ಯಾಕ್ ದಿ ಹೋಸ್ಟ್ ಸೆಲ್. ಏನ್ ಮಾಡುತ್ತೆ, ಇದು ನೇರವಾಗಿ ಡಿಸೀಸ್ ಅನ್ನು ಕಾಸ್ ಮಾಡೋದಿಲ್ಲ ವೈರಸ್. ಇದು ಮೊದಲು ಹೋಸ್ಟ್ ಸೆಲ್ ಯಾವ ಒಂದು ಜೀವಿಗೆ ಹೋಗಿ ಅದರ ಒಳಭಾಗದಲ್ಲಿರುವಂತ ಜೀವಕೋಶವನ್ನ ಇನ್ಫೆಕ್ಟ್ ಮಾಡುತ್ತೋ ಆ ಜೀವಕೋಶಕ್ಕೆ ಏನ್ ಮಾಡುತ್ತೆ, ಅದು ಮೊದಲು ಏನ್ ಮಾಡುತ್ತೆ, ಅದು ಒಂದು ಇನ್ಫೆಕ್ಟ್ ಅನ್ನ ಮಾಡುತ್ತದೆ, ಅದು ಸೋಂಕು ಮಾಡುತ್ತದೆ. ಆ ನಂತರ ಅಲ್ಲಿ ಏನ್ ಮಾಡುತ್ತೆ, ಅದು ತಡ ಹೋರಿ ನೆಕ್ಸ್ಟ್ ಏನ್ ಮಾಡುತ್ತೆ, ಡಿಸೀಸಸ್ ಅನ್ನ ಕಾಸ್ ಮಾಡ್ತಾ ಹೋಗುತ್ತೆ. ಅದು ನೇರವಾಗಿ ಅದು ಕಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ, ಅದಕ್ಕೆ ಸೆಲ್ ಇಲ್ಲ, ಸೆಲ್ ವಾಲ್ ಇಲ್ಲ, ಸೆಲ್ ಆರ್ಗನೆಲ್ಸ್ ಇಲ್ಲ. ಯಾವುದಾದ್ರೂ ಒಂದು ವಸ್ತುವಿನ ಮೂಲಕ ಹೋಗ್ಬೇಕದು ಡಿಸೀಸ್ ಕಾಸ್ ಮಾಡಬೇಕಾದ್ರೆ. ಸೊ ಯಾವ್ದ್ರ ಮೂಲಕ ಹೋಗುತ್ತದು ಅಂದ್ರೆ, ಸೊ ವೈರಸ್ that first infect the host cell, either a plant or an animal ಅಂತ ಕರಿತೇವೆ. ಅದು ಸಸ್ಯ ಆಗಿರಬಹುದು ಅಥವಾ ಪ್ರಾಣಿಯ ಸೆಲ್ ಆಗಿರಬಹುದು, ಮೊದಲು ಅದ್ರ ಒಳಗಡೆ ಹೋಗುತ್ತೆ ಅದು. ಈಗ ನೋಡೋಣ. ಸೊ look at this structure, that is that crystalline substance. So the viral body has crystalline substance. So these substance, that
ಇದೆ. ಸೊ ದಿ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಅರೇಂಜ್ಡ್ ಲೈಕ್ ಎ ಕಪ್ ಶೇಪ್ ಅಂತ ಕರಿತೇವೆ. ಹೇಗಿದೆ ಅದು? ಒಂದು ರೀತಿ ಕಪ್ ತರ ಕಾಣಿಸ್ತಾ ಇದೆ ಅದು. ಸೊ ದಟ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಕ್ಯಾಪ್ಸಿಡ್ ಅಂತ ಕರಿತೇವೆ. So that crystalline structure substances arranged in a pack ಏನಾಗಿದೆ ಅದು? ಪ್ಯಾಕ್ ಆಗಿದೆ. ಆ ಪ್ಯಾಕ್ ಅನ್ನು ಏನಂತ ಕರೆಯೋಣ ನಾವು? ಕ್ಯಾಪ್ಸಿಡ್ ಅಂತ ಕರಿತೇವೆ. ಸೊ ಇನ್ಸೈಡ್ ದಿ ಕ್ಯಾಪ್ಸಿಡ್ ನಂಬರ್ ಆಫ್ ಸ್ಮಾಲ್ ಯೂನಿಟ್ಸ್ ಆರ್ ದೇರ್. ನಂಬರ್ ಆಫ್ ಸ್ಮಾಲ್ ಯೂನಿಟ್ಸ್ ಕಂಪೋಸ್ಡ್ ಇನ್ ದಿ ಕ್ಯಾಪ್ಸಿಡ್ ಅಂತ ಕರಿತೇವೆ. ಇದು ಒಳಭಾಗದಲ್ಲಿ ಸಣ್ಣ ಸಣ್ಣ ಯೂನಿಟ್ಸ್ ಗಳಿದೆ. Look at this. So these are nothing but small units in the capsid ಅಂತ ಕರಿತೇವೆ. So these small units are called capsomeres ಅಂತ ಹೇಳ್ತೇವೆ. So those are said to be capsomeres present inside the capsid ಅಂತ ಕರಿತೇವೆ. Here the RNA particle ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಮುಂದಿನ ಒಂದು ಭಾಗದಲ್ಲಿ ಏನು ಕಾಣ್ತಾ ಇದೆ? ಈ ತರ ಬೀಟ್ ಲೈಕ್ ಸ್ಟ್ರಕ್ಚರ್, that is nothing but RNA, ribonucleic acid. So this is a genetic material ಅಂತ ಕರಿತೇವೆ. Now so this viral body, viral part, that crystalline part first attacks the bacterial cell. ಈ ವೈರಲ್ ಸಬ್ಸ್ಟೆನ್ಸ್ ಏನಿದೆ, ಈ ಸಬ್ಸ್ಟೆನ್ಸ್ ಮೊದಲು ಬ್ಯಾಕ್ಟೀರಿಯಾ, ಯೂನಿಸೆಲ್ಯುಲಾರ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಒಂದೇ ಸೆಲ್ ಇರುತ್ತೆ ಬ್ಯಾಕ್ಟೀರಿಯಾ. ಮೊನೆರಾದಲ್ಲಿ ನಾವು ಆಗಲೇ ಡಿಸ್ಕಸ್ ಮಾಡಿದೀವಿ ಈಗಾಗಲೇ. ಆ ಒಂದು ಸೆಲ್ ಅನ್ನ, ಬ್ಯಾಕ್ಟೀರಿಯಾ ಸೆಲ್ ಅನ್ನ ಏನ್ ಮಾಡುತ್ತೆ? ಇನ್ಫೆಕ್ಟ್ ಮಾಡಿದಾಗ ಆ ಹೋಸ್ಟ್ ಸೆಲ್ಗೆ ಹೋಗಿ ಮೊದಲು ಏನ್ ಮಾಡುತ್ತೆ? ಇನ್ಫೆಕ್ಟ್ ಮಾಡುತ್ತೆ. ಇನ್ಫೆಕ್ಟ್ ಮಾಡಿದಾಗ ಏನಾಗುತ್ತೆ? ಸೊ ಇಟ್ ಗೆಟ್ಸ್ ಎ ಸ್ಟ್ರಕ್ಚರ್. ದಿಸ್ ಈಸ್ ಕಾಲ್ಡ್ ಬ್ಯಾಕ್ಟೀರಿಯೋಫೇಸ್ ಅಂತ ಕರಿತೀವಿ. ಆ ವೈರಸ್ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಹೋಗುತ್ತೆ. ಆ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಹೋಗಿ ಅಲ್ಲಿ ಮಧ್ಯದಲ್ಲಿ ಏನಾಗಿರುತ್ತೆ? ನ್ಯೂಕ್ಲಿಯಸ್, ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಬ್ಯಾಕ್ಟೀರಿಯಾ ಸೆಲ್ ಅಲ್ಲಿ ಮಧ್ಯದಲ್ಲಿ ಜೆನೆಟಿಕ್ ಮಟೀರಿಯಲ್ ಇದೆ, DNA ಇದೆ. ಈಗ ಈ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಹೋಗಿ ಇಲ್ಲಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆಕ್ಯುಪೈ ಮಾಡ್ಕೊಂಡಾಗ ಏನಾಗುತ್ತೆ? ಅದು ಐದರ್ ಸಿಂಗಲ್ ಸ್ಟ್ರಾಂಡೆಡ್ ಆರ್ ಡಬಲ್ ಸ್ಟ್ರಾಂಡೆಡ್ DNA ಆರ್ RNA ಅಂತ ಕರಿತೀವಿ. ಹೋಸ್ಟ್ ಅಲ್ಲಿರುವ DNA ಜೊತೆ ಇದರ RNA ಅಥವಾ DNA ಸೇರ್ಕೊಂಡಾಗ ಏನಾಗಬೇಕಲ್ಲಿ? ಎರಡಾಗುತ್ತೆ, ಎರಡು ಸ್ಟ್ರಾಂಡ್ ಆಗುತ್ತೆ, ಹೌದಲ್ವಾ? ಅದನ್ನ ನಾವು ಐದರ್ ಡಬಲ್ ಸ್ಟ್ರಾಂಡೆಡ್ RNA ಆರ್ ಡಬಲ್ ಸ್ಟ್ರಾಂಡೆಡ್ DNA ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೇವೆ? ಅಲ್ಲಿ ರೆಕಗ್ನೈಸ್ ಮಾಡ್ತಾ ಹೋಗ್ತೇವೆ. ಸೊ ಇದು ಬ್ಯಾಕ್ಟೀರಿಯಾ ಸೆಲ್ ಅನ್ನ ಇನ್ಫೆಕ್ಟ್ ಮಾಡಿದಾಗ ಏನಾಗುತ್ತೆ? ಇಟ್ ಬಿಕಮ್ಸ್ ಡಬಲ್ ಸ್ಟ್ರಾಂಡೆಡ್ RNA ಆರ್ ಡಬಲ್ ಸ್ಟ್ರಾಂಡೆಡ್ DNA ಅಂತ ಕರಿತೇವೆ. ಸೊ ಲುಕ್ ಅಟ್ ದಿಸ್ ಸ್ಟ್ರಕ್ಚರ್. ದಿಸ್ ಈಸ್ ನಥಿಂಗ್ ಬಟ್ ಎ ಬ್ಯಾಕ್ಟೀರಿಯೋಫೇಸ್ ಅಂತ ಕರಿತೇವೆ. ಈ ಒಂದು ಸ್ಟ್ರಕ್ಚರ್ ಅನ್ನ ಏನಂತ ಹೇಳ್ತೀವಿ ನಾವು? ಬ್ಯಾಕ್ಟೀರಿಯೋಫೇಸ್. ದಟ್ ಮೀನ್ಸ್ ದಿ ವೈರಲ್ ಪಾರ್ಟಿಕಲ್ infects first the bacterial cell, that is host cell, then it gets a structure called bacteriophage ಅಂತ ಕರಿತೇವೆ. Look at this structure or diagram. So in annual examination this diagram asks for 2 marks. ಎರಡು ಒಂದು ಮಾರ್ಕ್ ಗೆ ಕೇಳ್ತಾರೆ ಈ ಡಯಾಗ್ರಾಮ್ ಅನ್ನ. ಬ್ಯಾಕ್ಟೀರಿಯೋಫೇಸ್ ಅಂತ ಕರಿತೇವೆ. Here it consists of head at the top. ಸೊ ಮೇಲ್ಭಾಗದಲ್ಲಿ ಇರತಕ್ಕಂತ ರಚನೆಯನ್ನ ಏನಂತ ಕರೆಯೋಣ? ಹೆಡ್ ಅಂತ ಕರಿತೇವೆ. ದೆನ್ ದಿಸ್ ಈಸ್ ನಥಿಂಗ್ ಬಟ್ ಕಾಲರ್, ನೆಕ್ ಇದ್ದಾಗೆ ಇದೆ ಅಲ್ವಾ? ಸೊ ನಥಿಂಗ್ ಬಟ್ ಕಾಲರ್. ದೆನ್ ದಿ ಶೀತ್ ಸರೌಂಡೆಡ್ ಬೈ. ಸೊ ಇಲ್ಲೇನಾಗಿದೆ? ದಿಸ್ ಸ್ಟ್ರಕ್ಚರ್ ಇಲ್ಲಿದೆ ನೋಡಿ. ಈ ಕಾಲರ್ ಕೆಳಗಡೆ ಇರುವಂತಹ ಒಂದು ಏನಿದೆ ಈ ಸ್ಟ್ರಕ್ಚರ್ ಅನ್ನ ಶೀತ್ ಅಂತ ಕರಿತೇವೆ. ದೆನ್ ಅಟ್ ದಿ ಬೇಸಲ್ ಪಾರ್ಟ್ ಏನಾಗಿದೆ? ಇಟ್ ಹ್ಯಾಸ್ 6 ಟೈಲ್ ಫೈಬರ್ಸ್. ಎಷ್ಟಿದೆ ಇಲ್ಲಿ? 6 ಫೈಬರ್ಸ್ ಅನ್ನ ನೋಡ್ತೀವಿ. ಒಂದ್ ರೀತಿ ಚೂಪಾಗಿರುವಂತಹ ಒಂದು ನೀಡ್ಲ್ ಲೈಕ್ ಸ್ಟ್ರಕ್ಚರ್ ಅನ್ನ ನೋಡ್ತೀವಿ ನಾವು. ಏನಾಗಿದೆ? ಇದು ಚೂಪಾಗಿ ಸೂಜಿ ಆಕಾರ ಇರ್ತಕ್ಕಂತಹ ಸ್ಟ್ರಕ್ಚರ್ ಅನ್ನ ನೋಡ್ತೀವಿ. ನಥಿಂಗ್ ಬಟ್ ಫೈಬರ್ಸ್ ಅಂತ ಕರಿತೀವಿ. ಎಂಡ್ ಪಾರ್ಟ್ ಅಲ್ಲಿ ಇರೋದ್ರಿಂದ ಟೈಲ್ ಫೈಬರ್ಸ್ ಅಂತ ಇದೆ. ಸೊ ಯು ಕೌಂಟ್ ದಿ ಫೈಬರ್ ನಂಬರ್ಸ್ 1 2 3 4 5 and 6. ಎಷ್ಟಿದೆ ಟೋಟಲ್ ನಂಬರ್ಸ್ ಅಲ್ಲಿ? 6 ಇದೆ. ಸೊ at the basal part of the bacteriophage composed of 6 tile fibers. So this is the diagrammatic representation of a bacteriophage ಅಂತ ಕರಿತೀವಿ.
ಬ್ಯಾಕ್ಟೀರಿಯೋಫೇಸ್ ಅಂದ್ರೆ ಏನಂತ ಹೇಳೋಣ, ನಥಿಂಗ್ ಬಟ್ ದಿ ವೈರಲ್ ಪಾರ್ಟಿಕಲ್ ದಟ್ ಈಸ್ DNA or RNA crystalline substance, so that infects the host cell, then it gets a structure called bacteriophage. Then after the getting of bacterial structure, then it multiplies and cause diseases to host and other plant and animal cells ಅಂತ ಕರೀತೇವೆ. ಇದು that is a brief summary of viruses ಅಂತ ಹೇಳ್ತೇವೆ. Then we move on to next one, that one is viroids ಅಂತ ಕರೀತೇವೆ. So viroids ಅಂತ ಹೇಳ್ತೀವಿ. ಏನಿದು viroids? Viroids are the smaller particles found in free RNA of host cell, or otherwise if lack of RNA, so they found in the viral body or viruses. ಹಾಗಾದ್ರೆ ವೈರಸ್ ಅಂತಕ್ಕಂಥದ್ದು ವೈರಸ್ ಗಿಂತನೂ ಚಿಕ್ಕದಾಗಿರ್ತಕ್ಕಂತಹ ಪಾರ್ಟಿಕಲ್ಸ್. ಅದು ಅರ್ಥ ಆಗ್ತಿದೆಯಲ್ಲ, ಅದಕ್ಕೂ ಸೆಲ್ ಇಲ್ಲ, ಸೆಲ್ ವಾಲ್ ಇಲ್ಲ, ಸೆಲ್ ಆರ್ಗನೆಲ್ಸ್ ಇಲ್ಲ. ಆ ಏನು ಯೂನಿಟ್ಸ್ ಇತ್ತಲ್ಲ ಕ್ರಿಸ್ಟಲೈನ್ ಯೂನಿಟ್ಸ್ ವೈರಸ್ ಅಲ್ಲಿ, ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಸಣ್ಣ ಸಣ್ಣ ಯೂನಿಟ್ಸ್ ಇದೆ. ಸೊ ದೀಸ್ ಆರ್ ಸ್ಮಾಲರ್ ದ್ಯಾನ್ ವೈರಸಸ್. ಎಲ್ಲಿ ನೋಡ್ತೀವಿ ನಾವು? ಫೌಂಡ್ ಇನ್ ಫ್ರೀ RNA ಅಂತ ಹೇಳ್ತೀವಿ. ಹೋಸ್ಟ್ ಸೆಲ್ ಅಲ್ಲಿ ಯಾವುದು ಇದನ್ನ ಪಡ್ಕೊಳ್ಳುತ್ತೋ ಅದು ಹೋಸ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ, ಆಶ್ರಯ ಕೊಡುವಂಥದ್ದು. ಆ ಹೋಸ್ಟ್ ಸೆಲ್ ಅಲ್ಲಿ ಏನಾಗುತ್ತೆ, ಜೀವಕೋಶ, ಪ್ರತಿ ಜೀವಕೋಶದಲ್ಲೂ ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಐದರ್ DNA or RNA ಅಂತ ಕರಿತೇವೆ. ಆ ಜೆನೆಟಿಕ್ ಮಟೀರಿಯಲ್ RNA ಏನಾಗಿರುತ್ತೆ, ಇದು ಕೂತ್ಕೊಂಡಿರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ, ವೈರಾಯ್ಡ್ಸ್. ಸಪೋಸ್ RNA ಇಲ್ಲ ಅಂದಾಗ ಲ್ಯಾಕ್ ಆಫ್ ಫ್ರೀ RNA, ಸೊ ಇಫ್ ಲ್ಯಾಕ್ ಆಫ್ ಫ್ರೀ RNA ದೇ ಫೌಂಡ್ ಇನ್ ವೈರಲ್ ಬಾಡಿ ಆರ್ ವೈರಸಸ್. ನೋಡಿ ಹೇಗಿದೆ, ಅಲ್ಲಿ ಹೋಸ್ಟ್ ಸೆಲ್ ಅಲ್ಲಿ RNA ಇಲ್ಲದೇ ಇದ್ದಾಗ ಇದೇನ್ ಮಾಡ್ಬಿಡುತ್ತೆ, ನೇರವಾಗಿ ವೈರಸಸ್ ಪಾರ್ಟಿಕಲ್ಸ್ ಇರುತ್ತಲ್ಲ ಅದಕ್ಕೆ ಹೋಗಿ ಏನಾಗುತ್ತೆ, ಇದು ಅಟ್ಯಾಕ್ ಮಾಡ್ಕೊಳ್ಳುತ್ತೆ. ವೈರಸಸ್ ಒಳಗಡೆ ವೈರಸ್ ಮತ್ತೊಂದು ಪಾರ್ಟಿಕಲ್. ಹಾಗಾಗಿ ಹೆನ್ಸ್ ದೇ ನೇಮ್ಡ್ ಆಸ್ ವೈರಾಯ್ಡ್ಸ್ ಅಂತ ಕರಿತೇವೆ. ವೈರಸಸ್ ನ ಒಳಭಾಗದಲ್ಲಿ ಮತ್ತೆ ಸಣ್ಣ ಯೂನಿಟ್ ಕುತ್ಕೊಳ್ಳುತ್ತೆ. ಇದು ಆ ಗ್ರೂಪ್ ಅನ್ನ ಏನಂತ ಕರೆದ್ರು, ವೈರಾಯ್ಡ್ಸ್ ಅಂತ ಕರಿತೇವೆ. ಸೊ ದಟ್ ಈಸ್ ದಿ ಬ್ರೀಫ್ summary of viroids. So this group of small units or the crystalline substances cause potato spindle fiber disease in potato plant. So potato plant ಅಲ್ಲಿ potato spindle fiber disease ಅನ್ನೋದನ್ನ ಏನು ಮಾಡುತ್ತೆ, ಇದು ಕಾಸ್ ಮಾಡ್ತದೆ. So that is the brief summary of viroids. Then we move on to the last concept, that one is lichens. Lichens. So lichens nothing but the association of both algae and fungi. algae ಮತ್ತು ಫಂಗೈನ ಎರಡರ ಒಂದು ಸಮ್ಮಿಶ್ರಣವನ್ನ ನಾವೇನಂತ ಕರಿತೇವೆ, lichens ಅಂತ ಕರಿತೇವೆ. ಸೊ ಅಸೋಸಿಯೇಷನ್ ಆಫ್ ಬೋತ್ algae and fungi ಅಂತ ಕರಿತೇವೆ. algae and fungi. So that structure, that is composite structure, is said to be lichens ಅಂತ ಕರಿತೇವೆ. Here the algal part is called as phycobiont. Then fungal part is called as mycobiont. In annual examination, this is important, they may ask, so name the algal and fungal part of lichens for 2 marks. 2 marks ಗೆ ಕೇಳ್ತಾರೆ. So algal part is called as phycobiont, fungal part is called as mycobiont. So some lichens useful, so they associated with some roots of leguminous plants ಅಂತ ಕರಿತೇವೆ. Then ಏನ್ ಕೊಡುತ್ತೆ ಇದು, so they stored atmospheric nitrogen and supplied some plants ಅಂತ ಕರಿತೀವಿ. And even so some lichens so useful, the use or play the major role in the soil fertility. Example for this one, mycorrhiza ಅಂತ ಕರಿತೇವೆ.
ಮೈಕೋರೈಸಾ, ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅ ಬ್ರೀಫ್ ಸಮ್ಮರಿ ಆಫ್ lichens. So this completes the second chapter, biological classification. So I recall the main points of this chapter. So 5 kingdom system proposed by R.H. Whitaker. What are those 5 kingdoms? That is Monera, Protista, Mycota, Plantae, Animalia. Then come to viruses and viroids and lichens ಅಂತ ಹೇಳ್ತೇವೆ. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ಏನಾಗುತ್ತೆ ಮುಗಿಯುತ್ತೆ. ಸೊ ನೆಕ್ಸ್ಟ್ we move on to the plant kingdom. That is the third chapter of first unit. So I will take that chapter in next class. Till then, goodbye.